everyone, this is Ashwini Bonar. Welcome to Srimata Academy. So ಇವತ್ತಿನ ಈ ವಿಡಿಯೋದಲ್ಲಿ ನಾನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇದನ್ನ ಸಂಕ್ಷಿಪ್ತವಾಗಿ ಏನಂತ ಕರೀತಾರೆ ಅಂದ್ರೆ INC ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಇದು ಒಂದು ದೊಡ್ಡ ಸಂಘಟನೆ ಆಗಿನ ಕಾಲದಲ್ಲಿ. ಯಾವಾಗ ಬ್ರಿಟಿಷರು ನಮ್ಮ ಭಾರತ ದೇಶವನ್ನು ಆಳ್ತಾ ಇದ್ರು ಆ ಒಂದು ಸಮಯದಲ್ಲಿ ಇದನ್ನ ರಚನೆ ಮಾಡಿದವರು ಯಾರಪ್ಪ ಅಂದ್ರೆ A.O. ಹ್ಯೂಮ್. ಎಷ್ಟರಲ್ಲಿ? 1884ರಲ್ಲಿ. ಎಲ್ಲಿ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಶಿಮ್ಲಾದಲ್ಲಿ. ಎಲ್ಲಿ ಸ್ಥಾಪನೆ ಮಾಡ್ತಾರೆ? ಶಿಮ್ಲಾದಲ್ಲಿ. ಹಾಗಾದ್ರೆ ಹೆಸರು ಇದೇ ಇತ್ತ ಮೊದಲು INC ಅಂತೇಳಿ? ಇಲ್ಲ. ಈ INC ಯ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಮೊದಲ ಹೆಸರು ಏನಾಗಿತ್ತು ಅಂದ್ರೆ INU ಅಂದ್ರೆ ಇಂಡಿಯನ್ ನ್ಯಾಷನಲ್ ಯೂನಿಯನ್. ಎಷ್ಟರಲ್ಲಿ? 1884ರಲ್ಲಿ ಸ್ಥಾಪನೆ ಮಾಡಿದಾಗ ಇದ್ರ ಹೆಸರು ಏನಾಗಿತ್ತು ಅಂದ್ರೆ INU ಆಗಿತ್ತು. ನಂತರ ಇದನ್ನ ಏನಂತ ಚೇಂಜ್ ಮಾಡ್ತಾರೆ ಅಂದ್ರೆ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಹೇಳಿ ಚೇಂಜ್ ಮಾಡ್ತಾರೆ. ಈ ಒಂದು ಶಬ್ದವನ್ನ ಸೇರಿಸ್ಲಿಕ್ಕೆ ಸಜೆಷನ್ ಕೊಟ್ಟವ್ರು ಯಾರಪ್ಪ ಅಂದ್ರೆ ದಾದಾಬಾಯಿ ನವರೋಜಿ ಅವರು. ಯಾರು? ದಾದಾಬಾಯಿ ನವರೋಜಿ. ಅಂದಾಗ ಇದೇನಾಗುತ್ತೆ ಅಂದ್ರೆ INC ಅಂತ ಆಗುತ್ತೆ. ಹಾಗಾದ್ರೆ ಈ ಸಂಘಟನೆ ಒಂದು ಪ್ರಮುಖ ಅಂಶ ಏನಪ್ಪಾ ಅಂದ್ರೆ ಈ ಸಂಘಟನೆ ಪ್ರತಿ ವರ್ಷದ ಕೊನೆಯ ತಿಂಗಳಿನಲ್ಲೇ ಅಧಿವೇಶನಗಳನ್ನ ಕೈಗೊಳ್ತಾರೆ. ಪ್ರಮುಖ ನಾಯಕರು ಏನ್ ಮಾಡ್ತಾರೆ ಅಂದ್ರೆ ವರ್ಷದ ಕೊನೆಯ ತಿಂಗಳು ಅಂದ್ರೆ ಡಿಸೆಂಬರ್ ತಿಂಗಳಿನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಧಿವೇಶನಗಳನ್ನ ನಡೆಸ್ಕೊಂಡು ಹೋಗ್ತಾರೆ. ಹಾಗಾದ್ರೆ ಈ ಪ್ರತಿಯೊಂದು ವರ್ಷದ ಅಧಿವೇಶನದಲ್ಲಿ ಒಬ್ಬೊಬ್ರು ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ತಿಳಿತಾ? ಆ ಅಧಿವೇಶನ ಯಾವಾಗ ನಡೀತೋ ಅಧ್ಯಕ್ಷರು ಯಾರೋ ಮತ್ತೆ ಆ ಒಂದು ಅಧಿವೇಶನದಲ್ಲಿ ತೆಗೆದುಕೊಂಡಂತಹ ಕೆಲವೊಂದು ಪ್ರಮುಖ ಏನಿರ್ತಾವ ಅಂದ್ರೆ ಚಳುವಳಿ ಆಗಿರ್ಬೋದು ಅಥವಾ ಘಟನೆಗಳಾಗಿರ್ಬೋದು ಅಥವಾ ಇನ್ನೇನಾದ್ರೂ ಡಿಸಿಷನ್ಸ್ ಆಗಿರ್ಬೋದು, ಏನೇನ್ ತಗೊಂಡ್ರು ಇದನ್ನೆಲ್ಲ ಡಿಸ್ಕಸ್ ಮಾಡೋಣ. ಮೊದಲನೇ ಅಧಿವೇಶನ ಎಲ್ಲಿ ನಡೀತು ಅಂತ ಕೇಳಿದ್ರೆ 1885 ಬಾಂಬೆಯಲ್ಲೇ ನಡೀತು. ಎಲ್ಲೇ? ಬಾಂಬೆಯಲ್ಲಿ. ಹಾಗಾದ್ರೆ ಈ ಒಂದು ಅಧಿವೇಶನದಲ್ಲಿ ಅಧ್ಯಕ್ಷರಾದವರು ಯಾರಪ್ಪ ಅಂದ್ರೆ WC ಬ್ಯಾನರ್ಜಿ. ಯಾರೋ? WC ಬ್ಯಾನರ್ಜಿ. ಹೆಸರು ಬರ್ತಾ ಇದೆ ನೋಡ್ರಿ, WC ಬ್ಯಾನರ್ಜಿ. ಹಾಗಾದ್ರೆ ಈ ಒಂದು ಹೆಸರಿನ ವಿಸ್ತೃತ ರೂಪ ಅಂತ ಕೇಳಿದ್ರೆ ಫುಲ್ ಫಾರ್ಮ್ ಅಂತ ಕರೀತೀವಲ್ಲ ಅದನ್ನ ಏನಂತ ಕರೀತಾರೆ ಅಂದ್ರೆ ಓಮೇಶ್ ಚಂದ್ರ ಬ್ಯಾನರ್ಜಿ. ಉಮೇಶ್ ಅಂತ ಕರೀಬಾರ್ದು, ಓಮೇಶ್ ಚಂದ್ರ ಬ್ಯಾನರ್ಜಿ. ಮೊದಲನೇ ಅಧಿವೇಶನ ಎಷ್ಟರಲ್ಲಿ ನಡೀತು? 1885. ಹಾಗಾದ್ರೆ ನಡೆದ ಸ್ಥಳ ಅಂತ ಕೇಳಿದಾಗ ಬಾಂಬೆಯಲ್ಲಿ ನಡೀತು. ಸೊ ಈ ಅಧಿವೇಶನದ ಅಧ್ಯಕ್ಷರಾದವರು ಯಾರು ಅಂದ್ರೆ WC ಬ್ಯಾನರ್ಜಿ, ಓಮೇಶ್ ಚಂದ್ರ ಬ್ಯಾನರ್ಜಿ. ಹಾಗಾದ್ರೆ ಈ ಅಧಿವೇಶನದ ಕೆಲವೊಂದು ಪ್ರಮುಖ ಪಾಯಿಂಟ್ಸ್ ಅಂತ ಕರಿತೀವಲ್ಲ ಅಥವಾ ಸಿಗ್ನಿಫಿಕೆನ್ಸ್, ಮಹತ್ವ ಏನು ಈ ಅಧಿವೇಶನದ? ಸೊ ಫಸ್ಟ್ ಅಧ್ಯಕ್ಷರಾದವರು ಯಾರು ಅಂದ್ರೆ WC ಬ್ಯಾನರ್ಜಿ. ಇವರು INC ಯ ಕ್ರೈಸ್ತ ಧರ್ಮದ ಮೊದಲ ಅಧ್ಯಕ್ಷರಾಗಿದ್ದರು. ಯಾವ ಧರ್ಮದವರು ಇವರು? ಕ್ರೈಸ್ತ ಧರ್ಮದ ಮೊದಲ ಅಧ್ಯಕ್ಷರು. INC ಯ ಕ್ರೈಸ್ತ ಧರ್ಮದ ಮೊದಲ ಅಧ್ಯಕ್ಷರು. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಪಾಯಿಂಟ್. ಈ ಅಧಿವೇಶನದಲ್ಲಿ ಎಷ್ಟು ಜನಪ್ರತಿನಿಧಿಗಳು ಪಾಲ್ಗೊಂಡಿದ್ರು ಅಂದ್ರೆ 72 ಜನ. ಎಷ್ಟು ಜನ ರೀ? 72 ಜನ ಜನಪ್ರತಿನಿಧಿಗಳು ಭಾಗವಹಿಸಿದ್ದರು. ಬಹುತೇಕ ಜನಪ್ರತಿನಿಧಿಗಳು ಬಾಂಬೆ ಪ್ರಾಂತ್ಯದಿಂದ ಬಂದಿದ್ದರು. ಯಾವ ಪ್ರಾಂತ್ಯ ರೀ? ನಡೆದ ಸ್ಥಳನೂ ಕೂಡ ಬಾಂಬೆ, ಅತಿ ಹೆಚ್ಚು ಬಂದವರು ಕೂಡ ಬಾಂಬೆ ಪ್ರಾಂತ್ಯದಿಂದ. ರೈಟ್? ನೆಕ್ಸ್ಟ್. ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್, ನಮ್ಮ ಕರ್ನಾಟಕ ರಾಜ್ಯದಿಂದ ಎಷ್ಟು ಜನ ಭಾಗವಹಿಸಿದ್ರು ಈ ಒಂದು ಅಧಿವೇಶನದಲ್ಲಿ? ಜನಪ್ರತಿನಿಧಿಗಳು 4 ಜನ. ಹಾಗಾದ್ರೆ ನಮ್ಮ ಕರ್ನಾಟಕ ರಾಜ್ಯ ಅಂದ ತಕ್ಷಣ 4 ಜನದ ಹೆಸರು ನಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ಫಸ್ಟ್ ಪರ್ಸನ್ ಯಾರು? ಫಸ್ಟ್ ವ್ಯಕ್ತಿ ಯಾರಪ್ಪ ಅಂದ್ರೆ BN ರಾವ್, NG ಚಂದಾವರ್ಕರ್, ನಾರಾಯಣ್ ಗಣೇಶ್ ಚಂದಾವರ್ಕರ್, ಶ್ರೀನಿವಾಸ್ ಕೌಜಲ್ಗೆ ಮತ್ತು ಕೊನೆಯದಾಗಿ ನಾರಾಯಣ್ ಭಾವಟೆ. ಈ 4 ಜನದ ಹೆಸರು ನಿಮ್ಗೆ ಗೊತ್ತಿರಬೇಕು. ಯಾಕಂದ್ರೆ ಕರ್ನಾಟಕ ರಾಜ್ಯದಿಂದ ಹೋದವರು ಯಾರ್ಯಾರಪ್ಪ ಅಂದ್ರೆ ಇವ್ರು 4 ಜನ. ಯಾರ್ಯಾರು ಇನ್ನೊಂದ್ಸಲ ಹೇಳ್ರೆ? BN ರಾವ್, NG ಚಂದಾವರ್ಕರ್, ಶ್ರೀನಿವಾಸ್ ಕೌಜಲ್ಗೆ, ಆಮೇಲೆ ನಾರಾಯಣ್ ಭಾವಟೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ ಈ ಒಂದು ಅಧಿವೇಶನದಲ್ಲಿ ಒಬ್ಬ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರ ಪಾಲ್ಗೊಂಡಿರಲಿಲ್ಲ. ಭಾಗವಹಿಸಬೇಕಾಗಿತ್ತು, ಆದ್ರೆ ಕೆಲವೊಂದು ಕಾರಣಗಳಿಂದ ಅವರು ಬರ್ಲಿಲ್ಲ. ಯಾರಂದ್ರೆ ಸುರೇಂದ್ರನಾಥ್ ಬ್ಯಾನರ್ಜಿ, SN ಬ್ಯಾನರ್ಜಿ ಅಂತ ಕರಿತೀವಿ. ಯಾಕೆ ಬರ್ಲಿಲ್ಲ ಈ ಅಧಿವೇಶನಕ್ಕೆ? ಬರ್ಬೇಕಾಗಿತ್ತು ಆದ್ರೆ ಬರ್ಲಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಇವರು
ಇವ್ರದೇ ಆದ ಒಂದು ಸಂಘಟನೆ ಇತ್ತು. ಆ ಸಂಘಟನೆ ಹೆಸರು ಏನಂದ್ರೆ ಇಂಡಿಯನ್ ಅಸೋಸಿಯೇಷನ್. ಸೊ ಅವರ ಒಂದು ಈ ಸಂಘಟನೆಯ ಅಧಿವೇಶನ ಕೂಡ ಡಿಸೆಂಬರ್ ತಿಂಗಳಿನ 28ನೇ ತಾರೀಕಿತ್ತು. ಓಕೆ, ಫಸ್ಟ್ ಅಧಿವೇಶನ ಮತ್ತು ಅವರ ಒಂದು ಸಂಘಟನೆ ಅಧಿವೇಶನ ಒಂದೇ ದಿನದಲ್ಲಿ ಇರೋದ್ರಿಂದ ಇವ್ರು ಏನ್ ಮಾಡ್ತಾರೆ, ಎಸ್ ಎನ್ ಬ್ಯಾನರ್ಜಿ ಅವರು ಈ ಒಂದು ಮೊದಲ INC ಅಧಿವೇಶನಕ್ಕೆ ಅವರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಸೊ ಎರಡನೇ ಸೆಷನ್ ಯಾವಾಗ ಆರಂಭ ಆಗುತ್ತೆ ಅಂದ್ರೆ ಫಸ್ಟ್ ಸೆಷನ್ ನೆಕ್ಸ್ಟ್ ಇಯರ್ ಅಂದ್ರೆ 1886 1886. ಹಾಗಾದ್ರೆ ಎಲ್ಲಿ ನಡೀತಿದ್ದು ಈ ಒಂದು ಸೆಷನ್ ಅಂದ್ರೆ ಕಲ್ಕತ್ತಾದಲ್ಲಿ ನಡೀತು. ಮೊದಲನೇ ಅಧಿವೇಶನ ನಡೆದಿದ್ದು ಬಾಂಬೆ ಒಳಗ, ಎರಡನೇ ಅಧಿವೇಶನ 1886 ನಡೆದಿದ್ದು ಅಂದ್ರೆ ಅದು ಕಲ್ಕತ್ತಾದಲ್ಲಿ. ಹಾಗಾದ್ರೆ ಈ ಅಧಿವೇಶನದ ಅಧ್ಯಕ್ಷರಾದವ್ರು ಯಾರಪ್ಪ ಅಂದ್ರೆ ದಾದಾಬಾಯ್ ನವರೋಜಿ. ಯಾರು? ದಾದಾಬಾಯ್ ನವರೋಜಿ. ನೆಕ್ಸ್ಟ್ ಸಿಗ್ನಿಫಿಕೆನ್ಸ್ ಏನು ಈ ಅಧಿವೇಶನದ್ದು ಅಂತ ಕೇಳಿದ್ರೆ, ಪ್ರಾಮುಖ್ಯತೆ ಅಂತ ಕರಿತೀವಿ. ಸೊ ಇವರು INCಯ ಪಾರ್ಸಿ ಧರ್ಮದ ಮೊದಲ ಅಧ್ಯಕ್ಷರಾಗಿದ್ದರು. ದಾದಾಬಾಯ್ ನವರೋಜಿ ಅಂದಾಗ ಅವರ ಧರ್ಮ ಯಾವುದು? ಪಾರ್ಸಿ ಧರ್ಮ. INCಯ ಪಾರ್ಸಿ ಧರ್ಮದ ಮೊದಲ ಅಧ್ಯಕ್ಷ ಯಾರು ಅಂತ ಕೇಳಿದಾಗ ಯಾರ ಹೆಸರು ಹೇಳ್ಬೇಕು ಅಂದ್ರೆ ದಾದಾಬಾಯ್ ನವರೋಜಿ. ಸೊ ಇದಿಷ್ಟೇ ಪ್ರಾಮುಖ್ಯತೆ. ನೆಕ್ಸ್ಟ್ ಮೂರನೇ ಸೆಷನ್ ಎಲ್ಲಿ ನಡೀತು? 1887 ಎಲ್ಲಿ ನಡೆಯುತ್ತೆ? ಥರ್ಡ್ ಸೆಷನ್ ಮದ್ರಾಸ್ನಲ್ಲಿ. ಮೊದಲನೇ ಸೆಷನ್ ನಡೆದಿದ್ದು ಬಾಂಬೆ, ಎರಡನೇ ಸೆಷನ್ ನಡೆದಿದ್ದು ಕಲ್ಕತ್ತಾ. ಹಾಗಾದ್ರೆ ಮೂರನೇ ಸೆಷನ್ ನಡೆದಿದ್ದು ಎಲ್ಲ ಅಂದ್ರೆ ಅದು ಮದ್ರಾಸ್ನಲ್ಲಿ ನಡೀತು. ನೆಕ್ಸ್ಟ್ ಈ ಒಂದು ಅಧಿವೇಶನದ ಅಧ್ಯಕ್ಷರಾದವರು ಯಾರಪ್ಪ ಅಂದ್ರೆ ಯಾರು? ಬದ್ರುದ್ದೀನ್ ತ್ಯಾಬ್ಜಿ. ಯಾರು? ಬದ್ರುದ್ದೀನ್ ತ್ಯಾಬ್ಜಿ. ಸೊ ಹೆಸರು ಕೇಳಿದಾಗ ಗೊತ್ತಾಗುತ್ತೆ ಇವರು ಯಾವ ಧರ್ಮದವರು ಅಂತೇಳಿ. ಯಾವ ಧರ್ಮದವರು? ಇಸ್ಲಾಂ ಧರ್ಮದವರು. ಸೊ ಇವರು INCಯ ಇಸ್ಲಾಂ ಧರ್ಮದ ಮೊದಲ ಅಧ್ಯಕ್ಷರು. ಯಾರು? ಬದ್ರುದ್ದೀನ್ ತ್ಯಾಬ್ಜಿ. ನೋಡ್ರಿ, ಧರ್ಮನು ಗೊತ್ತಿರಬೇಕು. ಫಸ್ಟ್ ಯಾವ ಧರ್ಮದವ್ರು ಆಗಿದ್ರು ಅಂದ್ರೆ ಕ್ರೈಸ್ತ ಧರ್ಮ. ಎರಡನೇ ವ್ಯಕ್ತಿ ಯಾರು? ಎರಡನೇ ಅಧ್ಯಕ್ಷರಾದವರು ಯಾರು? ದಾದಾಬಾಯ್ ನವರೋಜಿ ಪಾರ್ಸಿ ಧರ್ಮದವ್ರು ಆಗಿದ್ರು. ಸೊ ಬದ್ರುದ್ದೀನ್ ತ್ಯಾಬ್ಜಿ ಅವರು ಇಸ್ಲಾಂ ಧರ್ಮದ ಅಧ್ಯಕ್ಷರಾಗಿದ್ದರು. ರೈಟ್. ಹಾಗಾದ್ರೆ ಮುಂದಿನ ಸೆಷನ್ 1888. ಈ ಒಂದು ಅಧಿವೇಶನ ಎಲ್ಲಿ ನಡೆಯುತ್ತೆ ಅಂದ್ರೆ ಅಲಹಾಬಾದ್. ಸೊ ಅಲಹಾಬಾದ್ ಸಿಟಿ ಗೊತ್ತಿದೆ ನಿಮ್ಗೆ. ಎಲ್ಲಿ ಬರುತ್ತೆ ಅಂದ್ರೆ ಅದು ಉತ್ತರ ಪ್ರದೇಶ ರಾಜ್ಯದಲ್ಲಿ ಬರುವಂತ ಒಂದು ಸಿಟಿ. ಈ ಒಂದು ಅಧಿವೇಶನದ ಅಧ್ಯಕ್ಷರಾದವರು ಯಾರು ಅಂದ್ರೆ ಜಾರ್ಜ್ ಯುಲೆ. ಹೆಸರು ಕೇಳಿದಾಗೆ ನೋಡ್ರಿ, ನಮ್ಮ ಭಾರತೀಯ ವ್ಯಕ್ತಿ ಅಂದ್ರೂ ಹೆಸರಲ್ಲ, ಇದು ಬ್ರಿಟಿಷ್ ವ್ಯಕ್ತಿಯ ಹೆಸರು. ಸೊ ಬ್ರಿಟಿಷರು ಕೂಡ ಏನಾಗಿದ್ದಾರೆ ಅಂದ್ರೆ INC ಅಧಿವೇಶನಗಳ ಅಧ್ಯಕ್ಷರಾಗಿದ್ದಾರೆ. ಹೆಸರೇನು? ಜಾರ್ಜ್ ಯುಲೆ. ಸೊ ಬ್ರಿಟಿಷ್ ಒಂದು ಸಾಮ್ರಾಜ್ಯದ INC ಅಧ್ಯಕ್ಷರಾದವರು ಯಾರು ಅಂದ್ರೆ ಪ್ರಥಮ ಬಾರಿಗೆ ಜಾರ್ಜ್ ಯುಲೆ. 1888 ಅಲಹಾಬಾದ್. ಇದಿಷ್ಟೇ ಇಂಪಾರ್ಟೆನ್ಸ್. ನೆಕ್ಸ್ಟ್ ಸೆಷನ್ ನೋಡೋಣ. 1889. ಯಾವುದು? 1889. ಈ ಒಂದು ಅಧಿವೇಶನ ನಡೆದಿದ್ದು ಸ್ಥಳ ಎಲ್ಲಿ ಅಂದ್ರೆ ಬಾಂಬೆಯಲ್ಲಿ ನಡೆಯುತ್ತೆ. ಹಾಗಾದ್ರೆ ಈ ಅಧಿವೇಶನಕ್ಕೂ ಕೂಡ ಬ್ರಿಟಿಷ್ ಅಧಿಕಾರಿಗಳು ಏನಾಗ್ತಾರೆ ಅಂದ್ರೆ ಇಲ್ಲಿ ಅಧ್ಯಕ್ಷರಾಗ್ತಾರೆ. ಸೊ ಇಲ್ಲಿ ಅಧ್ಯಕ್ಷರಾದವರು ಯಾರು ಅಂದ್ರೆ ಸರ್ ವಿಲಿಯಂ ವೆಡರ್ ಬರ್ನ್. ಹೆಸರು ಕೇಳಿ, ಸರ್ ವಿಲಿಯಂ ವೆಡರ್ ಬರ್ನ್ ಅಂತ ಹೇಳಿ. ಇವರು ಕೂಡ INCಯ ಎರಡನೇ ಬ್ರಿಟಿಷ್ ಅಧ್ಯಕ್ಷ. ಸೊ ಮೊದಲು ಕೂಡ ಬ್ರಿಟಿಷರೇ ಆಗಿದ್ರು. ಅವ್ರ ಹೆಸರೇನು? ಜಾರ್ಜ್ ಯುಲೆ. ನೆಕ್ಸ್ಟ್ ಮತ್ತೆ ಎರಡನೇ ಅಧ್ಯಕ್ಷ ಯಾರಪ್ಪ ಅಂದ್ರೆ ಬ್ರಿಟಿಷ್ ಒಂದು ಸಾಮ್ರಾಜ್ಯದ ಎರಡನೇ ಅಧ್ಯಕ್ಷ ಅಂದ್ರೆ ಅವರು ಸರ್ ವಿಲಿಯಂ ವೆಡರ್ ಬರ್ನ್. ನೋಡ್ರಿ, ಇಂಪಾರ್ಟೆನ್ಸ್ ಏನು ಈ ಅಧಿವೇಶನ ಒಂದು ಮಹತ್ವ ಏನಪ್ಪಾ ಅಂದ್ರೆ ಈ ಅಧಿವೇಶನದಲ್ಲೇ ಪಕ್ಷ ಒಂದು ಡಿಸಿಷನ್ ತೆಗೆದುಕೊಳ್ಳುತ್ತದೆ. ಅದೇನಪ್ಪಾ ಅಂದ್ರೆ ತನ್ನದೊಂದು ಶಾಖೆಯನ್ನ ಲಂಡನ್ ಒಳಗೆ ತೆಗಿಬೇಕು ಅಥವಾ ಸ್ಥಾಪಿಸಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡುತ್ತೆ. ಯಾವ ಪಕ್ಷ? ನಮ್ಮ ಕಾಂಗ್ರೆಸ್ ಪಕ್ಷ. ಸೊ ಯಾಕೆ ಈ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಕೇಳಿದ್ರೆ, ಸೊ ಭಾರತದಲ್ಲಿರುವ ನಮ್ಮ ಜನರ ಸಮಸ್ಯೆಗಳು ಯಾರಿಗೆ ಗೊತ್ತಾಗ್ಬೇಕು ಅಂದ್ರೆ ಇಂಗ್ಲೆಂಡಿನಲ್ಲಿರುವ ಸಾರ್ವಜನಿಕರಿಗೆ ಈ ಸಮಸ್ಯೆಗಳು ಗುರ್ತಾಗ್ಬೇಕು ಅನ್ನೋ ಕಾರಣಕ್ಕಾಗಿ ಸ್ಥಾಪಿಸಲು ಏನ್ ಮಾಡ್ತಾರೆ ಅಂದ್ರೆ ನಿರ್ಧಾರವನ್ನ ಕೈಗೆತ್ತಿಕೊಳ್ಳುತ್ತಾರೆ. ಆಮೇಲೆ ಸೊ ಮುಂದಿನ ಅಧಿವೇಶನ ಅಂದ್ರೆ 1890 ಎಲ್ಲಿ ನಡೆಯುತ್ತೆ? ಕಲ್ಕತ್ತಾದಲ್ಲೇ. ಸೊ ಇದರ ಪ್ರೆಸಿಡೆಂಟ್ ಯಾರಾಗ್ತಾರೆ ಅಂದ್ರೆ ಫಿರೋಜ್ ಶಾ ಮೆಹ್ತಾ. 1890 ಫಿರೋಜ್ ಶಾ ಕಲ್ಕತ್ತಾದಲ್ಲಿ ನಡೆಯುತ್ತೆ. ಸೊ ಈ ಒಂದು ಅಧಿವೇಶನದ ವಿಶೇಷತೆ ಏನಂತ ಕೇಳಿದ್ರೆ, ಸೊ ಕಲ್ಕತ್ತಾ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದ ಮೊದಲ ಮಹಿಳೆ ಅಂದ್ರೆ ಆಕೆ ಯಾರು? ಕದಂಬಿನಿ ಗಂಗುಲಿ. ಈ ಅಧಿವೇಶನದ ಕುರಿತು ಅಥವಾ ಉದ್ದೇಶಿಸಿ ಮಾತನಾಡುತ್ತಾರೆ ಅಂತ ನೋಡ್ತೀವಿ. 1890 ಕಲ್ಕತ್ತಾ ಅಧಿವೇಶನ. ಸೊ ಪ್ರೆಸಿಡೆಂಟ್ ಯಾರಾಗಿರ್ತಾರೆ ಅಂದ್ರೆ ಫಿರೋಜ್ ಶಾ ಮೆಹ್ತಾ. ನೆಕ್ಸ್ಟ್ 1894 ಇದು ಮದ್ರಾಸ್ನಲ್ಲಿ ನಡೆಯುತ್ತೆ. 1894 ಮದ್ರಾಸ್.
ಇಲ್ಲಿ ಅಧ್ಯಕ್ಷರಾದವರು ಯಾರು ಅಂದ್ರೆ ಮತ್ತೆ ಬ್ರಿಟಿಷ್ ಅಧಿಕಾರಿಗಳು ಬರ್ತಾರೆ, ಆಲ್ಫ್ರೆಡ್ ವೆಬ್ ಅಂತ ಹೇಳಿ. ಯಾರು? ಆಲ್ಫ್ರೆಡ್ ವೆಬ್. ಓಕೆ, he was a third president of INC. ಸೊ ಬ್ರಿಟಿಷ್ ಅಧಿಕಾರಿಗಳಲ್ಲೇ INC ಯ 3ನೇ ಅಧ್ಯಕ್ಷ ಯಾರಾದ್ರು ಅಂತ ಕೇಳಿದ್ರೆ ಆಲ್ಫ್ರೆಡ್ ವೆಬ್ ಅಂತ ಹೇಳ್ಬೇಕು. ಫಸ್ಟ್ ಸೆಕೆಂಡ್ ಆಲ್ರೆಡಿ ಹೇಳಿದ್ದೀನಿ, ಜಾರ್ಜ್ ಯೂಲೆ ಅಂತ ಬರ್ತಾರೆ. ಅದಾದ್ಮೇಲೆ ಸರ್ ವಿಲಿಯಂ ವೆಡರ್ಬರ್ನ್. ಹಾಗಾದ್ರೆ ಬ್ರಿಟಿಷ್ 3ನೇ ಅಧ್ಯಕ್ಷ ಯಾರು ಅಂತ ಕೇಳಿದ್ರೆ, INC ಯ 3ನೇ ಅಧ್ಯಕ್ಷ ಯಾರು ಅಂತ ಕೇಳಿದ್ರೆ ಆಲ್ಫ್ರೆಡ್ ವೆಬ್. ಸೊ 1896ರ ಒಂದು ಅಧಿವೇಶನ ಎಲ್ಲಿ ನಡೆಯುತ್ತೆ ಅಂದ್ರೆ ಕಲ್ಕತ್ತಾದಲ್ಲಿ. ಇಲ್ಲಿ ಪ್ರೆಸಿಡೆಂಟ್ ಆಗ್ತಾರೆ ರೆಹಮತ್ ಉಲ್ಲಾ ಸಯಾನಿ ಅಂತ ಹೇಳಿ. ಸೊ ಇವರು INC ಯ 2ನೇ ಮುಸ್ಲಿಂ ಅಧ್ಯಕ್ಷ. ಮೊದಲನೇ ಮುಸ್ಲಿಂ ಅಧ್ಯಕ್ಷ ಯಾರು ಅಂತ ಹೇಳಿದೀನಿ ಆಲ್ರೆಡಿ, ಯಾರು? ಬದ್ರುದ್ದೀನ್ ತ್ಯಾಬ್ಜಿ ಅಂತ ಹೇಳಿ. ಇವರು ಮುಸ್ಲಿಂ ಧರ್ಮದ INC ಯ 2ನೇ ಅಧ್ಯಕ್ಷ ಅಂದಾಗ ಅವರೇ ಯಾರು ಅಂದ್ರೆ ಯಾರು? ರೆಹಮತ್ ಉಲ್ಲಾ ಸಯಾನಿ ಅಂತ ಹೇಳಿ. 1896 ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಈ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಏನನ್ನ ಯಾವ ಒಂದು ಹಾಡನ್ನ ಹಾಡಲಾಯ್ತು ಅಂತ ಕೇಳಿದ್ರೆ ವಂದೇ ಮಾತರಂ. ಇದು ನಮ್ಮ ರಾಷ್ಟ್ರೀಯ ಹಾಡು ಅಂತ ಕರಿತೀವಿ. ಈ ಗೀತೆಯನ್ನ, ಈ ಹಾಡನ್ನ ಮೊದಲನೇ ಬಾರಿಗೆ ಈ ಅಧಿವೇಶನದಲ್ಲಿ ಹಾಡ್ತಾರೆ. ಹಾಗಾದ್ರೆ ಈ ಗೀತೆಯನ್ನ ಹಾಡಿದವರು ಯಾರು ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು. ಯಾರು? ರವೀಂದ್ರನಾಥ್ ಟ್ಯಾಗೋರ್ ನಮ್ಮ ರಾಷ್ಟ್ರೀಯ ಗೀತೆಯನ್ನ ಬರೆದಿದ್ದಾರೆ, ಹೌದಲ್ಲ? ಬಟ್ ಈ ಅಧಿವೇಶನದಲ್ಲಿ ಹಾಡ್ತಾರೆ ಯಾರು ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್. ಈ ಹಾಡನ್ನ ರಚನೆ ಮಾಡಿದವರು ಯಾರು ಅಂದ್ರೆ ಕಂಪೋಸ್ ಅಂತ ಕರಿತೀವಿ. ಇದನ್ನ ಕಂಪೋಸ್ ಮಾಡಿದವರು ಯಾರಪ್ಪ ಅಂದ್ರೆ ಬಂಕಿಂ ಚಂದ್ರ ಚಟರ್ಜಿ. ಐ ಥಿಂಕ್ ನೀವು ಕೇಳಿರ್ತೀರಿ ಹೆಸರನ್ನ, ಬಂಕಿಂ ಚಂದ್ರ ಚಟರ್ಜಿ. ಈ ಗೀತೆಯನ್ನ ರಚನೆ ಮಾಡ್ತಾರೆ. ಯಾವ ಭಾಷೆಯಲ್ಲಿ ಅಂತ ಕೇಳಿದ್ರೆ ಸಂಸ್ಕೃತ ಭಾಷೆಯಲ್ಲಿ. ಹಾಗಾದ್ರೆ ಈ ಗೀತೆ ಯಾವ ಒಂದು ಪುಸ್ತಕದಲ್ಲಿ ನೋಡ್ತೀವಿ ಅಂತ ಕೇಳಿದ್ರೆ ಆನಂದ ಮಠ ಎಂಬ ಕೃತಿ ಇದೆ. ಆ ಕೃತಿಯಲ್ಲಿ ಈ ಒಂದು ಹಾಡನ್ನ ನಾವು ಕಾಣ್ತೀವಿ. ಹಾಗಾದ್ರೆ ಈ ಆನಂದ ಮಠ ಕೃತಿ ಯಾವುದರ ಕುರಿತು ಹೇಳುತ್ತದೆ ಅಂತ ಕೇಳಿದ್ರೆ ಇದು ಸನ್ಯಾಸಿ ದಂಗೆಯ ಕುರಿತು ಹೇಳುತ್ತದೆ. ಈ ವಂದೇ ಮಾತರಂ ಹಾಡು ಯಾವ ಭಾಷೆಯಲ್ಲಿದೆ ಮೂಲತಃ ಅಂದ್ರೆ ಅದು ಸಂಸ್ಕೃತ ಭಾಷೆಯಲ್ಲಿದೆ. ಯಾವ ಭಾಷೆ? ಸಂಸ್ಕೃತ ಭಾಷೆಯಲ್ಲಿ. ಈ ಸಂಸ್ಕೃತ ಭಾಷೆಯಲ್ಲಿರುವ ಹಾಡನ್ನ ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಿದವರು ಯಾರು ಅಂದ್ರೆ ಅರವಿಂದೋ ಘೋಷ್ ಅಂತ ಬರ್ತಾರೆ. ಮುಂದಿನ ಸೆಷನ್ 1897 ನಡೆದ ಸ್ಥಳ ಅಮರಾವತಿ. ಪ್ರೆಸಿಡೆಂಟ್ ಆದವರು ಯಾರು ಅಂದ್ರೆ ಸಿ ಶಂಕರ್ ನಾಯರ್. ಇವರು ಮಲಯಾಳಿ ವ್ಯಕ್ತಿ. ಮಲಯಾಳದ ಏಕೈಕ ಅಧ್ಯಕ್ಷ ಅಂತ ಯಾರು ಅಂತ ಕೇಳಿದ್ರೆ ಸಿ ಶಂಕರ್ ನಾಯರ್. 1899 ಲಕ್ನೋನಲ್ಲಿ ನಡೆಯುತ್ತೆ. RC ದತ್, ರೋಮೇಶ್ ಚಂದ್ರ ದತ್ ಇವರ ಹೆಸರು. ಹಾಗಾದ್ರೆ ಈ ಅಧಿವೇಶನದಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಈ ಅಧಿವೇಶನದಲ್ಲಿ ಕಾಂಗ್ರೆಸ್ ಪಕ್ಷವು ತನ್ನದೇ ಆದ ಒಂದು ಸಂವಿಧಾನವನ್ನ ಅಳವಡಿಸಿಕೊಂಡಿದೆ. ಮುಂದಿನ ಅಧಿವೇಶನ 1900 ಲಾಹೋರ್ನಲ್ಲಿ ನಡೆಯುತ್ತೆ. ಅಧ್ಯಕ್ಷತೆ ವಹಿಸಿಕೊಂಡವರು NG ಚಂದಾವರ್ಕರ್. ವಿಶೇಷತೆ ಏನಂದ್ರೆ ಇವರು ಕರ್ನಾಟಕದ ಏಕೈಕ ಅಧ್ಯಕ್ಷರು. ಮುಂದಿನ ಅಧಿವೇಶನ 1901 ಕಲ್ಕತ್ತಾದಲ್ಲಿ ನಡೆಯುತ್ತೆ. ಇಲ್ಲಿ ಅಧ್ಯಕ್ಷ ಆದವರು ದಿನ್ಶಾ ಇ ವಾಚಾ ಅಂತ ಹೇಳಿ. ಈ ಅಧಿವೇಶನದ ವಿಶೇಷತೆ ಏನಂತ ಕೇಳಿದ್ರೆ ಈ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಗಾಂಧೀಜಿ ಅವರು ತನ್ನ ರಾಜಕೀಯ ಗುರುಗಳಾದ GK ಗೋಖಲೆ ಅವರ ಜೊತೆಗೆ ಬಂದು ಭಾಗವನ್ನ ವಹಿಸ್ತಾರೆ. ನಾನು ಶಬ್ದ ಏನ್ ಬಳಸ್ತಾ ಇದ್ದೀನಿ ನೋಡಿ. ಗಾಂಧೀಜಿ ಅವರು ಯಾರ ಜೊತೆಗೆ? ತನ್ನ ರಾಜಕೀಯ ಗುರುಗಳಾದ GK ಗೋಖಲೆ ಅವರ ಜೊತೆಗೆ ಬಂದು ಭಾಗವನ್ನ ವಹಿಸ್ತಾರೆ. ಆದ್ರೆ ಈ ಅಧಿವೇಶನ ಅಧ್ಯಕ್ಷರಾದವರು ಯಾರು ಅಂದ್ರೆ ದಿನ್ಶಾ ಇ ವಾಚಾ. ಗಾಂಧೀಜಿ ಅವರು ಮೊದಲನೇ ಬಾರಿಗೆ ಅಟೆಂಡ್ ಆಗಿದ್ದು, ಜಸ್ಟ್ ಅಟೆಂಡ್ ಆಗ್ತಾರೆ, ಅಧ್ಯಕ್ಷ ಆಗಿಲ್ಲ. ಅಧ್ಯಕ್ಷ ಎಲ್ಲಾಗ್ತಾರೆ ಮುಂದೆ 1924 ಬೆಳಗಾವಿ ಅಧಿವೇಶನದಲ್ಲಿ. ಸೊ ಇದಿಷ್ಟು ಈ ಅಧಿವೇಶನದ ವಿಶೇಷತೆ. 1905 ವಾರಣಾಸಿ ಅಥವಾ ಬನಾರಸ್ ಅಂತ ಕೂಡ ಕರೀತಾರೆ. ಈ ಪ್ರೆಸಿಡೆಂಟ್ ಆದರು GK ಗೋಖಲೆ, ಗೋಪಾಲಕೃಷ್ಣ ಗೋಖಲೆ. ಸೊ ಇಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಈ ಅಧಿವೇಶನದಲ್ಲೇ ಸೊ ನಿಮ್ಗೆಲ್ಲ ಗೊತ್ತಿದೆ 1905ರಲ್ಲಿ ಏನಾಗ್ತಾ ಇತ್ತು ಇಂಡಿಯಾನಲ್ಲಿ ಅಂದ್ರೆ ಬಂಗಾಳ ವಿಭಜನೆ ಆಗ್ತಾ ಇತ್ತು. ಈ ವಿಭಜನೆಯನ್ನ ವಿರೋಧಿಸಬೇಕು ಅಂತ ಹೇಳಿ ಸೊ ಕಾಂಗ್ರೆಸ್ ಪಕ್ಷದವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಅಧಿವೇಶನದಲ್ಲೇ ಸ್ವದೇಶಿ ಮತ್ತು ಬಹಿಷ್ಕಾರ ಚಳುವಳಿಯನ್ನ ಮಾಡಬೇಕು ಅಂತ ಹೇಳಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ. ಯಾವ ಅಧಿವೇಶನದಲ್ಲಿ? 1905 ಬನಾರಸ್ ಅಧಿವೇಶನದಲ್ಲಿ. ಹಾಗಾದ್ರೆ ಇನ್ನೊಂದು ವಿಶೇಷತೆ 1905 ಬನಾರಸ್ ಅಧಿವೇಶನದಲ್ಲಿ ಏನಾಗುತ್ತೆ ಅಂದ್ರೆ GK ಗೋಖಲೆ ಅವರು ಮೊದಲ ಬಾರಿಗೆ ಸ್ವರಾಜ್ಯ ಎಂಬ ಪದವನ್ನ ಬಳಸ್ತಾರೆ. ಯಾರು ಬಳಸ್ತಾರೆ ಅಂದ್ರೆ GK ಗೋಖಲೆ. ಮತ್ತೆ ಮುಂದಿನ ಅಧಿವೇಶನ 1906 ಕಲ್ಕತ್ತಾದಲ್ಲಿ ನಡೆಯುತ್ತೆ. ಇಲ್ಲಿ ಅಧ್ಯಕ್ಷರಾದವರು ದಾದಾಬಾಯಿ ನವರೋಜಿ ಅವರು. ಈ ಅಧಿವೇಶನದ ವಿಶೇಷತೆ ಏನಂದ್ರೆ ಈ ಅಧಿವೇಶನದಲ್ಲೇ 4 ನಿರ್ಣಯಗಳನ್ನ ತೆಗೆದುಕೊಳ್ತಾರೆ.
ಅವು ಏನಂದ್ರೆ ಸ್ವರಾಜ್, ಸ್ವದೇಶಿ, ರಾಷ್ಟ್ರೀಯ ಶಿಕ್ಷಣ ಮತ್ತು ಬಹಿಷ್ಕಾರ. 1906 ನೆನಪಿರಲಿ, ಕಲ್ಕತ್ತಾ ಅಧಿವೇಶನದಲ್ಲಿ. ಮುಂದಿನ ಅಧಿವೇಶನ 1907 ನಡೆಯುತ್ತೆ ಸೂರತ್ನಲ್ಲಿ. ಸೂರತ್ ಗೊತ್ತಿದೆ ನಿಮ್ಗೆ, ಇದು ಗುಜರಾತ್ ನಲ್ಲಿ ಬರುವಂತ ಒಂದು ಸಿಟಿ, ತಾಪಿ ನದಿಯ ದಂಡೆಯ ಮೇಲಿದೆ. ಹಾಗಾದ್ರೆ ಇಲ್ಲಿ ಅಧ್ಯಕ್ಷರಾದವರು ಯಾರು ಅಂದ್ರೆ ರಾಸ್ ಬಿಹಾರಿ ಬೋಸ್. ಈ ಅಧಿವೇಶನದಲ್ಲಿ ನಡೆದ ಒಂದು ಘಟನೆ ಏನಂದ್ರೆ, ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳ ಮಧ್ಯೆ ಏನಾಗುತ್ತೆ, ಒಂದು ಭಿನ್ನಾಭಿಪ್ರಾಯ ಉಂಟಾಗಿ ಇಬ್ರು ಏನಾಗ್ತಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಹೊರಗಡೆ ಹೋಗ್ತಾರೆ. ಯಾರು ಅಂದ್ರೆ ತೀವ್ರಗಾಮಿಗಳು. ಸೊ ಈ ತೀವ್ರಗಾಮಿಗಳು ಕಾಂಗ್ರೆಸ್ ಪಕ್ಷದಿಂದ ಹೊರಗುಳಿದು ತಮ್ಮದೇ ಆದ ಒಂದು ಸ್ವಂತ ಪಕ್ಷವನ್ನು ಕಟ್ಟಿಕೊಳ್ಳುತ್ತಾರೆ. ಅದೇ ಯಾವ್ದಂದ್ರೆ ರಾಷ್ಟ್ರೀಯ ಪಕ್ಷ ಅಥವಾ ನ್ಯಾಷನಲ್ ಪಾರ್ಟಿ ಅಂತ ಕರಿತೀವಿ. ಮುಂದಿನ ಅಧಿವೇಶನ 1908 ಮದ್ರಾಸ್ ನಲ್ಲಿ ನಡೆಯುತ್ತೆ. ಮತ್ತೆ ಇಲ್ಲಿನೂ ಕೂಡ ರಾಸ್ ಬಿಹಾರಿ ಬೋಸ್ ಅವರು ಏನಾಗ್ತಾರೆ ಅಂದ್ರೆ ಅಧ್ಯಕ್ಷವನ್ನ ವಹಿಸ್ಕೋತಾರೆ. ಸೊ ಈ ಒಂದು ಅಧಿವೇಶನದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಲಾಯಿತು. ಮುಂದಿನ ಅಧಿವೇಶನ 1911. ಇಲ್ಲಿ ಪ್ರೆಸಿಡೆಂಟ್ ಆದವರು ಯಾರಂದ್ರೆ ಕಲ್ಕತ್ತಾದಲ್ಲಿ ನಡೆಯುತ್ತೆ. ಪ್ರೆಸಿಡೆಂಟ್ BN ಧಾರ್, ಬಿಸ್ನ್ ನಾರಾಯಣ್ ಧಾರ್. ಇದು ನೆನಪಿರ್ಲಿ, 1911. ಈ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಜನಗಣಮನ ಈ ಒಂದು ಹಾಡನ್ನ ಹಾಡಲಾಯಿತು. ಹಾಗಾದ್ರೆ ಈ ಹಾಡನ್ನ ಯಾರು ಹಾಡಿದ್ರು ಅಂದ್ರೆ ಸರಳಾದೇವಿ ಚೌಧರಾಣಿ ಅಂತ ಬರ್ತಾರೆ. ಬಟ್ ಈ ಹಾಡವನ್ನ ಕಂಪೋಸ್ ಮಾಡಿದವರು ಯಾರು, ರಚನೆ ಮಾಡಿದವರು ಯಾರು ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು. ಸೊ ಜನಗಣಮನ ಗೊತ್ತಿರಲಿ, ಯಾವ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಹಾಡಿದರು ಅಂತ ಕೇಳಿದ್ರೆ 1911 ಕಲ್ಕತ್ತಾ ಅಧಿವೇಶನದಲ್ಲಿ ಹಾಡ್ತಾರೆ. ಮುಂದಿನ ಅಧಿವೇಶನ 1916 ಲಕ್ನೋನಲ್ಲಿ ನಡೆಯುತ್ತೆ. ಇದರದ ಅಧ್ಯಕ್ಷತೆ ವಹಿಸ್ಕೊಂಡವ್ರು ಯಾರು ಅಂದ್ರೆ ಅಂಬಿಕಾ ಚರಣ್ ಮುಜುಮ್ದಾರ್, AC ಮುಜುಮ್ದಾರ್ ಅಂತ ಕರೀತಾರೆ. 1916 ಲಕ್ನೋ. ಹಾಗಾದ್ರೆ ಈ ಅಧಿವೇಶನದ ವಿಶೇಷತೆ ಏನಂದ್ರೆ, ಈಗ ಆಲ್ರೆಡಿ 1907 ಏನಾಗಿತ್ತು ಅಂದ್ರೆ ಮಂದಗಾಮಿಗಳು ತೀವ್ರಗಾಮಿಗಳು ಇಬ್ರು ಏನಾಗಿದ್ರು, ಬೇರೆ ಕಡೆ ಹೋಗಿದ್ರು, ಅಂದ್ರೆ ಪಕ್ಷ ಬಿಟ್ಟು ಬೇರೆ ಕಡೆ ಹೋಗಿದ್ರು ತೀವ್ರಗಾಮಿಗಳು. ಮತ್ತೆ ತೀವ್ರಗಾಮಿಗಳು ಕಾಂಗ್ರೆಸ್ ಪಕ್ಷದೊಂದಿಗೆ ವಿಲೀನ ಆಗ್ತಾರೆ. ಸೊ 1916 ಲಕ್ನೋ ಪ್ಯಾಕ್ಟ್ ಮೂಲಕ ಏನಾಗ್ತದೆ ಅಂದ್ರೆ ಮುಸ್ಲಿಂ ಲೀಗ್ ದವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಬಂದು ವಿಲೀನ ಆಗ್ತಾರೆ ಅಂತ ನೋಡ್ತೀವಿ. ಹಾಗಾಗಿ ಸರೋಜಿನಿ ನಾಯ್ಡು ಅವರು ಇವ್ರಿಗೆ ಏನಂತ ಕರೀತಾರ ಅಂದ್ರೆ ಈ ಅಧಿವೇಶನದಲ್ಲಿ ಹಿಂದೂ ಮತ್ತು ಮುಸ್ಲಿಮರ ನಡುವಿನ ರಾಯಭಾರಿ ಅಂತ ಹೇಳಿ ಕರೀತಾರೆ. ಸರೋಜಿನಿ ನಾಯ್ಡು ಯಾರಿಗೆ ಕರೀತಾರೆ ಅಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಅವರಿಗೆ. ಸೊ ಈ ಅಧಿವೇಶನದಲ್ಲಿ ತಿಲಕ್ ರವರು ಒಂದು ಘೋಷಣೆಯನ್ನ ಹೇಳ್ತಾರೆ. ಅದೇನಂದ್ರೆ ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧಾಂತ, ಅದನ್ನು ನಾನು ಪಡೆದೇ ತೀರುತ್ತೇನೆ ಅಂತ ಹೇಳಿ ಇಲ್ಲೇ ಅವರು ಈ ಘೋಷಣೆಯನ್ನ ಹೇಳ್ತಾರೆ. ಇದು ಒಂದು ಇಂಪಾರ್ಟೆಂಟ್ ಥಿಂಗ್ ಈ ಅಧಿವೇಶನದಲ್ಲಿ. ಮುಂದಿನ ಅಧಿವೇಶನ 1917 ಕಲ್ಕತ್ತಾದಲ್ಲಿ ನಡೆಯುತ್ತೆ. ಇಲ್ಲಿ ಪ್ರೆಸಿಡೆಂಟ್ ಆದವರು ಯಾರು ಅಂದ್ರೆ ಆನಿ ಬೆಸೆಂಟ್. ಸೊ ಆನಿ ಬೆಸೆಂಟ್ ನಿಮ್ಗೆ ಗೊತ್ತಿದೆ, ಅವರು ಭಾರತೀಯ ಮಹಿಳೆ ಅಲ್ಲ, ವಿದೇಶಿ ಮಹಿಳೆ. ಯಾವ ದೇಶದವರು ಅಂತ ಕೇಳಿದ್ರೆ ಅವರು ಐರ್ಲೆಂಡ್ ದೇಶದವರು. ಸೊ INCಯ ಮೊದಲ ಮಹಿಳಾ ಅಧ್ಯಕ್ಷರು ಯಾರು ಅಂತ ಕೇಳಿದಾಗ ನಿಮ್ಮ ಉತ್ತರ ಏನಾಗಿರ್ಬೇಕು, ಆನಿ ಬೆಸೆಂಟ್. INCಯ ಮೊದಲ ಮಹಿಳಾ ಅಧ್ಯಕ್ಷೆ ಆನಿ ಬೆಸೆಂಟ್. 1917 ಕಲ್ಕತ್ತಾ. ಮುಂದಿನ ಅಧಿವೇಶನ 1920 ಕಲ್ಕತ್ತಾದಲ್ಲಿ ನಡೆಯುತ್ತೆ. ಸೊ ಈ ಅಧಿವೇಶನ ಅಧ್ಯಕ್ಷರು ಯಾರು ಅಂದ್ರೆ ಲಾಲಾ ಲಜಪತ್ ರಾಯ್. ಹಾಗಾದ್ರೆ ಗಾಂಧೀಜಿ ಅವರು 1920 ಒಂದು ದೊಡ್ಡ ಚಳುವಳಿಯನ್ನ ಮಾಡ್ಬೇಕು ಅಂತ ಹೇಳಿ ನಿರ್ಣಯ ತಗೊಂಡಿದ್ದು ಈ ಅಧಿವೇಶನದಲ್ಲಿ. ಅದೇ ಯಾವ್ದು ನಾನ್ ಕೋಆಪರೇಷನ್ ಮೂವ್ಮೆಂಟ್ 1920, ಹೌದಲ್ಲ. 1920 ಮತ್ತೆ ಇನ್ನೊಂದ್ಸಲ ಸೆಷನ್ ಮಾಡ್ತಾರೆ. ಒಂದು ವರ್ಷದಲ್ಲಿ 2 ಸಲ ಅಧಿವೇಶನ ನಡೀತವೆ. ಒಂದು ಸ್ಪೆಷಲ್ ಅಂತ ಹೇಳಿ ಹಿಂದೆ ಹೇಳಿದ್ದಲ್ಲ ಕಲ್ಕತ್ತಾದಲ್ಲಿ, ಅದು ಸ್ಪೆಷಲ್ ಆಗಿರುತ್ತೆ. ನೆಕ್ಸ್ಟ್ 1920 ಇದು ನಾಗ್ಪುರ್ನಲ್ಲಿ ನಡೆಯುತ್ತೆ. ಸೊ ಇಲ್ಲಿ ಪ್ರೆಸಿಡೆಂಟ್ ಆದವರು ಯಾರು ಅಂದ್ರೆ ವಿಜಯ ರಾಘವಾಚಾರಿ. ಯಾರು? ವಿಜಯ ರಾಘವಾಚಾರಿ. ಈ ಒಂದು ಅಧಿವೇಶನದ ವಿಶೇಷತೆ ಏನಂದ್ರೆ ಗಾಂಧೀಜಿ ಅವರು ಒಂದು ಮಾತನ್ನ ಹೇಳಿರ್ತಾರೆ ಸಾರ್ವಜನಿಕರಿಗೆ. ಏನಂದ್ರೆ, ಈ ಒಂದು ಅಸಹಕಾರ ಚಳುವಳಿಯಲ್ಲಿ ನನಗೆ ಪೂರ್ಣವಾಗಿ ಬೆಂಬಲ ನೀಡಿದರೆ ನಾನು ನಿಮಗೆ 1 ವರ್ಷದಲ್ಲಿ ಸ್ವಾತಂತ್ರ್ಯವನ್ನು ದೊರಕಿಸಿ ಕೊಡುತ್ತೇನೆ. ಈ ಒಂದು ಮಾತನ್ನ ಗಾಂಧೀಜಿಯವರು 1920 ಹೇಳಿದ್ರು. ಅದು ಯಾವ ಅಧಿವೇಶನ ಅಂದ್ರೆ ನಾಗ್ಪುರ್ ಅಧಿವೇಶನದಲ್ಲಿ. ಮುಂದಿನ ಅಧಿವೇಶನ 1921 ಅಹಮದಾಬಾದ್ ನಲ್ಲಿ ನಡೆಯುತ್ತೆ. ಸೊ ಇಲ್ಲಿ ಪ್ರೆಸಿಡೆಂಟ್ ಆದವರು ಹಕೀಂ ಅಜ್ಮಲ್ ಖಾನ್. ಸೊ ಇಲ್ಲಿ ಹಂಗಾಮಿ ಅಧ್ಯಕ್ಷರನ್ನಾಗಿ ಆಯ್ಕೆ ಆಗ್ತಾರೆ. ಯಾಕಂದ್ರೆ ಇಲ್ಲಿ ನಿಜವಾಗ್ಲೂ ಆಗ್ಬೇಕಾದವ್ರು ಯಾರು ಅಂದ್ರೆ CR ದಾಸ್. ಬಟ್ CR ದಾಸ್ ರವರು ಜೈಲಿನಲ್ಲಿ ಇರೋದ್ ಕಾರಣಕ್ಕಾಗಿ ಇವರು ಇಲ್ಲಿ ಅಧ್ಯಕ್ಷ ಸ್ಥಾನವನ್ನು ತೆಗೆದುಕೊಳ್ಳುತ್ತಾರೆ.
ಮುಂದಿನ ಅಧಿವೇಶನ 1922 ಗಯಾದಲ್ಲಿ ನಡೆಯುತ್ತೆ. ಸೊ ಇಲ್ಲಿ ಪ್ರೆಸಿಡೆಂಟ್ ಆದವರು CR ದಾಸ್, ಚಿತ್ತರಂಜನ್ ದಾಸ್. ಸೊ ಈ ಒಂದು ಅಧಿವೇಶನದಲ್ಲಿ ಒಂದು ಪ್ರಮುಖ ನಿರ್ಣಯವನ್ನ ತೆಗೆದುಕೊಳ್ತಾರೆ. ಅದು ಏನಂದ್ರೆ CR ದಾಸ್ ಮತ್ತು ಮೋತಿಲಾಲ್ ನೆಹರು ಇಬ್ರು ಸೇರಿ ತಮ್ಮದೇ ಆದ ಒಂದು ಸ್ವಂತ ಪಕ್ಷವನ್ನ ಕಟ್ಟಲಿಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಆ ಪಕ್ಷದ ಹೆಸರು ಏನಂದ್ರೆ ಸ್ವರಾಜ್ ಪಾರ್ಟಿ ಅಂತ ಕರಿತೀವಿ. ಈ ಸ್ವರಾಜ್ ಪಾರ್ಟಿ ರಚನೆ ಆಗಿದ್ದು ಯಾವಾಗ ಅಂದ್ರೆ ಜನವರಿ 1ನೇ ತಾರೀಕು 1923ರಂದು. ಮುಂದಿನ ಅಧಿವೇಶನ 1923 ದೆಹಲಿಯಲ್ಲಿ ನಡೆಯುತ್ತೆ. ಇಲ್ಲಿ ಪ್ರೆಸಿಡೆಂಟ್ ಆದವರು, ಸೊ ನೀವೇ ಹೇಳ್ಬೇಕು, ಇವರು ಭಾರತ ದೇಶದ ಮೊದಲ ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಸಚಿವರು ಯಾರು? ಮೌಲಾನಾ ಅಬುಲ್ ಕಲಾಂ ಆಜಾದ್. 1923 ದೆಹಲಿ, ಮೌಲಾನಾ ಅಬುಲ್ ಕಲಾಂ ಆಜಾದ್. ಸೊ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅಂದಾಗ ಅವರ ಪ್ರಮುಖ 2 ಪತ್ರಿಕೆಗಳು ಬರ್ತಾವ. ಯಾವ್ದಾವ್ದು? ಅಲ್ ಹಿಲಾಲ್ ಮತ್ತು ಅಲ್ ಬಲಾಗ್ ಅಂತೇಳಿ. ಸೊ ಇವೆರಡು ದಿನಪತ್ರಿಕೆಗಳು ಉರ್ದು ಭಾಷೆಯಲ್ಲಿದ್ವು. ನ್ಯೂಸ್ ಪೇಪರ್ಸ್, ದೇ ಆರ್ ಇನ್ ಉರ್ದು ಲ್ಯಾಂಗ್ವೇಜ್. ನೆಕ್ಸ್ಟ್, ಸೊ ಈ ಎಲ್ಲಾ ಅಧ್ಯಕ್ಷರಲ್ಲಿ ಅತಿ ಕಿರಿಯ ಅಧ್ಯಕ್ಷ ಆದವ್ರು ಯಾರು ಅಂತ ಕೇಳಿದ್ರೆ ಇವ್ರ ಹೆಸರು ಹೇಳ್ಬೇಕು, ಮೌಲಾನಾ ಅಬುಲ್ ಕಲಾಂ ಆಜಾದ್, ಯಂಗೆಸ್ಟ್ ಪ್ರೆಸಿಡೆಂಟ್ ಆಫ್ INC ಅಂತ. ಮುಂದಿನ ಅಧಿವೇಶನ 1924 ಬೆಳಗಾವಿಯಲ್ಲಿ ನಡೆಯುತ್ತೆ. ಅತ್ಯಂತ ಪ್ರಸಿದ್ಧವಾದ ಒಂದು ಅಧಿವೇಶನ. ಯಾಕಂದ್ರೆ ಈ ಒಂದು ಅಧಿವೇಶನಕ್ಕೆ ಅಧ್ಯಕ್ಷರಾದವರು ಯಾರು ಅಂದ್ರೆ ಮಹಾತ್ಮ ಗಾಂಧೀಜಿ ಅವರು. ಸೊ ಮಹಾತ್ಮ ಗಾಂಧೀಜಿ ಅವರು ಅಧ್ಯಕ್ಷತೆ ವಹಿಸಿಕೊಂಡ ಏಕೈಕ ಅಧಿವೇಶನ ಅಂದ್ರೆ ಅದು 1924 ಬೆಳಗಾವಿ ಅಧಿವೇಶನ. ಹಾಗಾದ್ರೆ ಈ ಅಧಿವೇಶನದಲ್ಲಿ ಬರುವಂತ ಸಾರ್ವಜನಿಕರಿಗೆ ನೀರಿನ ವ್ಯವಸ್ಥೆ ಮಾಡಿರ್ತಾರೆ. ಆ ನೀರಿನ ಒಂದು ಹೊಂಡಕ್ಕೆ ಏನಂತ ಕರೀತಾರೆ ಅಂದ್ರೆ ಪಂಪ ಸರೋವರ ಅಂತ ಕರೀತಾರೆ. ಹಾಗಾದ್ರೆ ಈ ಒಂದು ಬೆಳಗಾವಿಯಲ್ಲಿ ನಡೆದ ಅಧಿವೇಶನದ ವೇದಿಕೆ ಹೆಸರೇನು? ನಡೆದ ಸ್ಥಳ ಏನಪ್ಪಾ ಅಂದ್ರೆ ವಿಜಯನಗರ ಅಂತ ಇಟ್ಟಿರ್ತಾರೆ. ಇದರದೆಲ್ಲ ಮುಖಂಡತ್ವವನ್ನು ವಹಿಸಿದ ವ್ಯಕ್ತಿಯ ಗಂಗಾಧರರಾವ್ ದೇಶಪಾಂಡೆ ಅಂತ ಕರೀತೀವಿ. ಹಾಗಾದ್ರೆ ಈ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಹುಯಿಲಗೋಳ ನಾರಾಯಣ್ ಇವರು ಬರೆದಂತಹ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನ ಹಾಡಲಾಯಿತು. ಈ ಗೀತೆಯನ್ನ ಹಾಡಿದವರು ಯಾರು ಅಂದ್ರೆ ಅವರು ಶಾಸ್ತ್ರೀಯ ಸಂಗೀತಗಾರರು ಅಂತ ಕರೀತೀವಿ. ಅವ್ರ ಹೆಸರು ಗಂಗೂಬಾಯಿ ಹನ್ಗಲ್ ಅಂತೇಳಿ. ಅವರು ಈ ಗೀತೆಯನ್ನ ಈ ಅಧಿವೇಶನದಲ್ಲಿ ಹಾಡ್ತಾರೆ. ಮುಂದಿನ ಅಧಿವೇಶನ 1925 ಕಾನ್ಪುರ್ನಲ್ಲಿ ನಡೆಯುತ್ತೆ. ಇಲ್ಲಿ ಅಧ್ಯಕ್ಷತೆ ಸ್ಥಾನ ತೆಗೆದುಕೊಂಡ ವ್ಯಕ್ತಿ ಯಾರಂದ್ರೆ ಸರೋಜಿನಿ ನಾಯ್ಡು. ಸರೋಜಿನಿ ನಾಯ್ಡು ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಇವರು ಭಾರತದ ಮಹಿಳೆ. ಹಾಗಾಗಿ INCಯ ಭಾರತದ ಮಹಿಳೆ ಅಧ್ಯಕ್ಷ ಆದವರು ಯಾರು ಅಂತ ಕೇಳಿದ್ರೆ ಸರೋಜಿನಿ ನಾಯ್ಡು ಅಂತ ಹೇಳ್ಬೇಕು. INCಯ ಮೊದಲ ಮಹಿಳಾ ಅಧ್ಯಕ್ಷರು ಅಂತ ಕೇಳಿದಾಗ ಯಾರು ಹೇಳ್ಬೇಕು? ಆನಿ ಬೆಸೆಂಟ್. 1917 ಕಲ್ಕತ್ತಾ ಅಧಿವೇಶನ. ಸೊ ಭಾರತೀಯ ಮಹಿಳಾ ಅಧ್ಯಕ್ಷ ಆದವರು ಯಾರು ಅಂದ್ರೆ ಸರೋಜಿನಿ ನಾಯ್ಡು. 1925 ಕಾನ್ಪುರ್ ಅಧಿವೇಶನ. ಸೊ ಸರೋಜಿನಿ ನಾಯ್ಡು ಅಂದ ತಕ್ಷಣ ಅವರು ಒಬ್ಬ ಸಂಗೀತಗಾರರು, ಹಾಡವನ್ನ ಹಾಡ್ತಾರೆ, ಹೌದಾ? ಹಾಗಾಗಿ ಅವರಿಗೆ ಇರುವಂತ ಬಿರುದು ಏನ್ರಿ? ಭಾರತದ ಕೋಗಿಲೆ ಅಂತ ಕರೀತಾರೆ. ಹಾಗಾದ್ರೆ ಇವರ ಒಂದು ಪ್ರಸಿದ್ಧವಾದ ಕೆಲವೊಂದು ಬುಕ್ಸ್ ಅದಾವ. ಯಾವ್ದಾವ್ದು ಅಂದ್ರೆ ಗೋಲ್ಡನ್ ಥ್ರೆಶೋಲ್ಡ್ ಅಂದ್ರೆ ಚಿನ್ನದ ಹೊಸ್ತಿಲು, ಸಾಂಗ್ಸ್ ಆಫ್ ಇಂಡಿಯಾ ಭಾರತದ ಗೀತೆಗಳು, ಇನ್ನು ಹಲವಾರು ಪುಸ್ತಕಗಳು ಅದಾವೆ. ಇದಿಷ್ಟು ಗೊತ್ತಿರಲಿ. 1927 ಮದ್ರಾಸ್ MA ಅನ್ಸಾರಿ ಇವರು ಅಧ್ಯಕ್ಷ ಆಗಿರ್ತಾರೆ. MA ಅನ್ಸಾರಿ, ಮೊಹಮ್ಮದ್ ಅಲಿ ಅನ್ಸಾರಿ ಅಂತ ಹೇಳಿ. ಸೊ 1927 ನಿಮ್ಗೆ ಗೊತ್ತಿರ್ಬೇಕು, ಭಾರತಕ್ಕೆ ಒಂದು ಆಯೋಗವನ್ನ ಕಳಿಸಿರ್ತಾರೆ ಬ್ರಿಟಿಷ್ ಗವರ್ಮೆಂಟ್ ದವರು. ಆಯೋಗ ಯಾವುದು? ಸೈಮನ್ ಕಮಿಷನ್ ಅಂತ, ಸೈಮನ್ ಆಯೋಗ. ಈ ಸೈಮನ್ ಆಯೋಗವನ್ನ ವಿರೋಧ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನ ತೆಗೆದುಕೊಂಡಿದ್ದು ಇದೇ ಅಧಿವೇಶನದಲ್ಲಿ. ಯಾವ ಅಧಿವೇಶನದಲ್ಲಿ? 1927 ಒಂದು ಅಧಿವೇಶನದಲ್ಲಿ ಕಾಂಗ್ರೆಸ್ ಪಕ್ಷ ಏನ್ ಮಾಡುತ್ತೆ ಅಂದ್ರೆ ಗೋ ಬ್ಯಾಕ್ ಸೈಮನ್ ಅನ್ನುವ ಒಂದು ಘೋಷಣೆಯನ್ನ ಕೂಗ್ತಾರೆ. ಮುಂದಿನ ಅಧಿವೇಶನ 1928 ಕಲ್ಕತ್ತಾದಲ್ಲಿ ನಡೆಯುತ್ತೆ. ಇಲ್ಲಿ ಅಧ್ಯಕ್ಷರಾದವರು ಮೋತಿಲಾಲ್ ನೆಹರು ಪ್ರಥಮ ಬಾರಿಗೆ INCಯ ಅಧ್ಯಕ್ಷ ಆಗ್ತಾರೆ. 1928 ಕಲ್ಕತ್ತಾ, ಮೋತಿಲಾಲ್ ನೆಹರು. ನೆಕ್ಸ್ಟ್ 1929 ವೆರಿ ಫೇಮಸ್ ಸೆಷನ್ ಅಂತ ಹೇಳ್ಬೋದು. ಯಾಕಂದ್ರೆ 1929 ಸೊ ಎಲ್ಲಿ ನಡೆಯುತ್ತೆ ಈ ಸೆಷನ್ ಅಂದ್ರೆ ಲಾಹೋರ್ನಲ್ಲಿ. ಎಲ್ಲಿ? ಲಾಹೋರ್. ಪ್ರಸ್ತುತ ಲಾಹೋರ್ ಎಲ್ಲಿದೆ ಅಂದ್ರೆ ಪಾಕಿಸ್ತಾನದಲ್ಲಿದೆ, ಲಾಹೋರ್. ಹಾಗಾದ್ರೆ ಇಲ್ಲಿ ಅಧ್ಯಕ್ಷರಾದವರು ಮೊದಲ ಬಾರಿಗೆ ಅಧ್ಯಕ್ಷರಾಗ್ತಾರೆ. ಹಿಂದೆ ಅಪ್ಪ ಇದ್ರು, ಮುಂದೆ ಮಗ ಆಗ್ತಾರೆ. ಅವರು ಯಾರಂದ್ರೆ ಜೆ ನೆಹರು ಅಂತ ಹೇಳಿ ನೋಡ್ತೀವಿ, ಜವಾಹರ್ಲಾಲ್ ನೆಹರು. ಇಲ್ಲಿ ಕೆಲವೊಂದು ಪ್ರಮುಖವಾದ ಅಂಶಗಳು ನಿಮ್ಗೆ ಗೊತ್ತಿರಬೇಕು. ಈ ಅಧಿವೇಶನದಲ್ಲಿ ಏನೇನಾಗ್ತದೆ ಅಂದ್ರೆ ಜೆ ನೆಹರು ಅವರು ಪೂರ್ಣ ಸ್ವರಾಜ್ಯದ ಒಂದು ಬೇಡಿಕೆಯನ್ನ ಇಡ್ತಾರೆ. ಅಂದ್ರೆ
ಇಡೀ ಬ್ರಿಟಿಷರ ಭಾರತವನ್ನ ಬಿಟ್ಟು ತೊಲಗಬೇಕು, ನಮ್ಗೆ ಸಂಪೂರ್ಣವಾದ ಒಂದು ಸ್ವಾತಂತ್ರ್ಯ ಬೇಕು ಅಂತ ಹೇಳಿ ಇದೇ ಅಧಿವೇಶನದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ರಾವಿ ನದಿಯ ದಂಡೆಯ ಮೇಲೆ ತ್ರಿವರ್ಣ ಧ್ವಜವನ್ನ ಅವರು ಹಾರಿಸ್ತಾರೆ. ಏನ್ ಬೇಕಂತ ಹೇಳಿ ಪೂರ್ಣ ಸ್ವರಾಜ್ಯ. ಮುಂದಿನ ಅಧಿವೇಶನ 1931 ಕರಾಚಿಯಲ್ಲಿ ನಡೆಯುತ್ತೆ. ಅಧ್ಯಕ್ಷ ಆದವರು SB ಪಟೇಲ್. ಈ ಅಧಿವೇಶನದಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ನೀತಿಗಳನ್ನ ಅಳವಡಿಸಿಕೊಳ್ತಾರೆ. ಯಾರು? SB ಪಟೇಲ್ ಅವರು. ಮತ್ತೇನಾಗುತ್ತೆ ಅಂದ್ರೆ ಈ ಒಂದು ಅಧಿವೇಶನದಲ್ಲಿ ನೌಜವಾನ್ ಸಭಾದವರು, ಇದು ಒಂದು ಸಂಘಟನೆ, ಭಗತ್ ಸಿಂಗ್ ಅವರು ಸ್ಟಾರ್ಟ್ ಮಾಡಿರ್ತಾರೆ. ಈ ಸಂಘಟನೆಯವರು ಏನ್ ಮಾಡ್ತಾರೆ ಅಂದ್ರೆ ಗಾಂಧೀಜಿ ಅವರಿಗೆ ಕಪ್ಪು ಧ್ವಜವನ್ನ ಪ್ರದರ್ಶನ ಮಾಡ್ತಾರೆ. ಹಾಗಾಗಿ ಗಾಂಧೀಜಿ ಅವರು ಮನನೊಂದು ಏನ್ ಮಾಡ್ತಾರೆ, ಒಂದು ಮಾತನ್ನ ಹೇಳ್ತಾರೆ. ಏನಂತ? ಗಾಂಧೀಜಿ ಸಾಯಬಹುದು, ಆದ್ರೆ ಗಾಂಧೀಜಿ ಒಂದು ತತ್ವ ಆದರ್ಶಗಳು ಯಾವಾಗ್ಲೂ ಶಾಶ್ವತ ಅನ್ನೋ ಮಾತನ್ನ ಹೇಳ್ತಾರೆ. ಹಾಗಾದ್ರೆ 1931 ಕರಾಚಿ ಅಧಿವೇಶನದಲ್ಲಿ ಕೊನೆಯದಾಗಿ ಗಾಂಧೀಜಿ ಮತ್ತು ಇರ್ವಿನ್ ಮಧ್ಯೆ ಒಂದು ಒಪ್ಪಂದ ಆಗುತ್ತೆ. ಸೊ ಈ ಒಂದು ಒಪ್ಪಂದದಿಂದ ಏನಾಗುತ್ತೆ ಅಂದ್ರೆ ಗಾಂಧೀಜಿಯವರು 2ನೇ ದುಂಡು ಮೇಜಿನ ಸಭೆಗೆ ಪ್ರವೇಶ ಮಾಡ್ಲಿಕ್ಕೆ ಹೋಗಲು ಒಂದು ಅನುಮತಿಯನ್ನ ಕೊಡ್ತಾರೆ. ಮುಂದಿನ ಅಧಿವೇಶನ 1933 ಕಲ್ಕತ್ತಾದಲ್ಲಿ ನಡೆಯುತ್ತೆ. ಇಲ್ಲಿ ಪ್ರೆಸಿಡೆಂಟ್ ಆದವರು ನೆಲ್ಲಿ ಸೇನ್ ಗುಪ್ತಾ. ಇವರು ಕೂಡ ಒಬ್ಬ ವಿದೇಶಿ ಮಹಿಳೆ, ನೆಲ್ಲಿ ಸೇನ್ ಗುಪ್ತಾ ಅಂತ ಹೇಳಿ. ಆಕ್ಚುಲಿ ನೆಲ್ಲಿ ಸೇನ್ ಗುಪ್ತಾ ಅವರು ಆಕ್ಟಿಂಗ್ ಪ್ರೆಸಿಡೆಂಟ್ ಅಂತ ಕರಿತೀವಿ, ಅಂದ್ರೆ ಹಂಗಾಮಿ ಅಧ್ಯಕ್ಷರು. ಯಾಕಂದ್ರೆ ನಿಜವಾಗ್ಲೂ ಇಲ್ಲಿ ಅಧ್ಯಕ್ಷರಾದವರು ಯಾರು ಅಂದ್ರೆ ಆಗ್ಬೇಕಾಗಿದೆ ಯಾರು ಅಂದ್ರೆ ಮದನ್ ಮೋಹನ್ ಮಾಲ್ವಿಯಾ. ಅವರ ಬದಲಾಗಿ ಯಾರಾಗ್ತಾರೆ ಅಂದ್ರೆ ನೆಲ್ಲಿ ಸೇನ್ ಗುಪ್ತಾ. ಇವರೊಬ್ಬ ವಿದೇಶಿ ಮಹಿಳೆ. ಸೊ ಇಡೀ ಮಹಿಳೆಯಲ್ಲಿ ಎಷ್ಟು ಜನ ಅಧ್ಯಕ್ಷರಾಗ್ತಾರಂತ ಕೇಳಿದ್ರೆ ಒಟ್ಟು 3 ಜನ. ಯಾರ್ಯಾರು? ಫಸ್ಟ್ ಪ್ರೆಸಿಡೆಂಟ್ ಆಗಿದ್ರಲ್ಲ 1917ರಲ್ಲಿ ಕಲ್ಕತ್ತಾ ಅಧಿವೇಶನ ಆನಿ ಬೆಸೆಂಟ್, ಆಮೇಲೆ 1925 ಕಾನ್ಪುರ್ ಸೆಷನ್ ಸರೋಜಿನಿ ನಾಯ್ಡು, ನೆಕ್ಸ್ಟ್ 1933 ಮತ್ತೆ ಕಲ್ಕತ್ತಾದಲ್ಲಿ ನಡೆಯುತ್ತೆ. ಇಲ್ಲಿ ಅಧ್ಯಕ್ಷರಾದವರು ಅವರು ಕೂಡ ಮಹಿಳೆ, ನೆಲ್ಲಿ ಸೇನ್ ಗುಪ್ತಾ ಅಂತ ಹೇಳಿ. ಮುಂದಿನ ಅಧಿವೇಶನ 1937 ಫೈಜಾಪುರ್ ಎಂಬ ಒಂದು ಗ್ರಾಮದಲ್ಲಿ ನಡೆಯುತ್ತೆ. ಫೈಜಾಪುರ್ ಎಲ್ಲಿ ಬರುತ್ತೆ ಅಂದ್ರೆ ಒಂದು ಮಹಾರಾಷ್ಟ್ರದಲ್ಲಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಅಧ್ಯಕ್ಷರಾದವರು ಜೆ ನೆಹರು. ಇದು ಹಳ್ಳಿಯಲ್ಲಿ ನಡೆದ ಏಕೈಕ ಅಧಿವೇಶನ. 1938 ಹರಿಪುರ್, ಇಲ್ಲಿ ಅಧ್ಯಕ್ಷರಾದವರು SC ಬೋಸ್. ಈ ಅಧಿವೇಶನದಲ್ಲಿ ರಾಷ್ಟ್ರೀಯ ಯೋಜನಾ ಮಂಡಳಿಯನ್ನು ಸ್ಥಾಪಿಸಲಾಯಿತು. ಈ ಒಂದು ಮಂಡಳಿಗೆ ಮೊದಲನೇ ಬಾರಿಗೆ ಅಧ್ಯಕ್ಷರಾದವರು ಯಾರು ಅಂದ್ರೆ ಜೆ ನೆಹರು. ಮುಂದಿನ ಅಧಿವೇಶನ 1939 ತ್ರಿಪುರಿಯಲ್ಲಿ ನಡೆಯುತ್ತೆ. ಮತ್ತೆ ಇಲ್ಲಿ ಅಧ್ಯಕ್ಷರಾದವರು SC ಬೋಸ್ ಅಂತ ನೋಡ್ತೇವೆ. ಈ ಒಂದು ಅಧಿವೇಶನದಲ್ಲಿ ಗಾಂಧೀಜಿ ಮತ್ತು SC ಬೋಸ್ ಮಧ್ಯೆ ಒಂದು ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಕಾರಣ ಏನಪ್ಪಾ ಅಂದ್ರೆ ಗಾಂಧೀಜಿಯ ಪರವಾಗಿ ಪಟ್ಟಾಭಿ ಸೀತಾರಾಮಯ್ಯ ನಿಂತಿರ್ತಾರೆ ಈ ಒಂದು ಎಲೆಕ್ಷನ್ ಒಳಗ. ಆಮೇಲೆ ಆ ಕಡೆಯಿಂದ SC ಬೋಸ್ ರವರು. ಸೊ ಗಾಂಧೀಜಿ ಅನ್ಕೊಂಡಿರ್ತಾರೆ ನನ್ನ ಕಡೆಯಿಂದ ನಿಂತ ವ್ಯಕ್ತಿ ಏನಾಗ್ತಾನೆ ಈ ಎಲೆಕ್ಷನ್ ನಾಗ ಗೆಲ್ತಾನೆ, ಅವನ ಅಧ್ಯಕ್ಷ ಆಗ್ತಾನೆ ಅಂತ ಅವ್ರು ಅನ್ಕೊಂಡಿರ್ತಾರೆ. ಬಟ್ ಅತಿ ಹೆಚ್ಚು ವೋಟ್ ಗಳಿಸಿದ್ದು ಯಾರು ಅಂದ್ರೆ SC ಬೋಸ್. ಹಾಗಾಗಿ ಈ ಒಂದು ಭಿನ್ನಾಭಿಪ್ರಾಯದಿಂದ ಇಬ್ಬರ ಮಧ್ಯೆ ಯಾವಾಗ್ಲೂ ಸ್ವಲ್ಪ ಒಂದು ಕಲಹ ಉಂಟಾಗುತ್ತೆ. ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ SC ಬೋಸ್ ರವರು ಈ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ತಮ್ಮದೇ ಆದ ಒಂದು ಸ್ವಂತ ಪಕ್ಷವನ್ನ ಕಟ್ತಾರೆ. ಅದೇ ನಾವು ಏನಂತ ಹೇಳ್ತೀವಿ ಅಂದ್ರೆ ಫಾರ್ವರ್ಡ್ ಬ್ಲಾಕ್ ಅಂತ ಹೇಳಿ. ಮುಂದಿನ ಅಧಿವೇಶನ 1940 ರಾಮ್ಗಢ್ ಮೌಲಾನಾ ಅಬುಲ್ ಕಲಾಂ ಆಜಾದ್ 2ನೇ ಬಾರಿಗೆ ಅಧ್ಯಕ್ಷ ಆಗ್ತಾರೆ. ಈ ಹಿಂದೆ ಕೂಡ ಒಂದ್ಸಲ ನೋಡಿದ್ವಿ. ಎಲ್ಲಿ 1929 ಡೆಲ್ಲಿಯಲ್ಲಿ ನಡೆಯುತ್ತೆ. ಅಲ್ಲಿ ಫಸ್ಟ್ ಅಧ್ಯಕ್ಷರಾಗಿರ್ತಾರೆ ಮೌಲಾನಾ ಅಬುಲ್ ಕಲಾಂ ಆಜಾದ್, ಯಂಗೆಸ್ಟ್ ಪ್ರೆಸಿಡೆಂಟ್ ಅಂತ ಹೇಳಿದ್ದೆ. ಮತ್ತೆ ಇನ್ನೊಂದ್ಸಲ ಇಲ್ಲಿ ಆಗ್ತಾರೆ ನೋಡಿ 1940, ಗೊತ್ತಿಲ್ಲ. ಸೊ ಈ ಒಂದು ಅಧಿವೇಶನದಲ್ಲಿ ಗಾಂಧೀಜಿ ಅವರು ಒಂದು ಚಳುವಳಿಗೆ ಕರೆ ಕೊಡ್ತಾರೆ. ಯಾವ ಚಳುವಳಿ ಅಂದ್ರೆ ವೈಯಕ್ತಿಕ ಕಾನೂನು ಭಂಗ ಚಳುವಳಿಗೆ ಕರೆಯನ್ನ ನೀಡ್ತಾರೆ ಅಂತ ನೋಡ್ತೀವಿ. ಕಾನೂನು ಭಂಗ ಅಂದ್ರೆ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್. ಮತ್ತೆ ಇನ್ನೊಂದು ಅಂಶ ಏನಂದ್ರೆ 1940 ಅಂದ ತಕ್ಷಣ ಜಗತ್ತಿನಲ್ಲಿ 2ನೇ ಮಹಾಯುದ್ಧ ನಡೆದಿತ್ತು. ಹಾಗಾಗಿ ಸೊ 1941, 42, 43, 44, 45ರವರೆಗೆ ಯಾವುದೇ ಕಾಂಗ್ರೆಸ್ ಅಧಿವೇಶನಗಳು ಜರುಗಲಿಲ್ಲ. ಹಾಗಾದ್ರೆ ಇಷ್ಟು ವರ್ಷಗಳ ಕಾಲ ಈ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದವರು ಯಾರು ಅಂತ ಕೇಳಿದ್ರೆ 1940ರಲ್ಲಿ ಯಾರಾಗಿದ್ರೋ ಅವರೇ ಕಂಟಿನ್ಯೂ ಆಗ್ತಾರೆ. ಯಾರು? ಮೌಲಾನಾ ಅಬುಲ್ ಕಲಾಂ ಆಜಾದ್. ಎಲ್ಲಿಂದ ಎಲ್ಲಿವರೆಗೂ ಅಂದ್ರೆ 1940ರಿಂದ 45ರವರೆಗೆ ಅವರೇ ಅಧ್ಯಕ್ಷರಾಗಿ ಉಳಿತಾರ ಅಂತ ನೋಡ್ತೀವಿ. ಸೊ ಪ್ರಶ್ನೆ ಕೇಳ್ತಾರೆ, ಅತಿ ದೀರ್ಘಾವಧಿಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದವರು ಯಾರು ಅಂತ ಕೇಳಿದ್ರೆ ಮೌಲಾನಾ ಅಬುಲ್ ಕಲಾಂ ಆಜಾದ್, 6 ವರ್ಷಗಳ ಕಾಲ. ಮುಂದಿನ ಅಧಿವೇಶನ 1946, ಇದು ಮೀರತ್ ನಲ್ಲಿ ನಡೆಯುತ್ತೆ. ಇಲ್ಲಿ ಪ್ರೆಸಿಡೆಂಟ್ ಆದವರು JB ಕೃಪಲಾನಿ.
ಸೊ JB ಕೃಪಲಾನಿ ಅಂದಾಗ ಗೊತ್ತಿರ್ಬೋದು ನಿಮ್ಗೆ, ಇವ್ರು ಗಾಂಧೀಜಿ ಅನುಯಾಯಿ ಅಂತ ಕರಿಬಹುದು. ಮತ್ತೆ ವೃತ್ತಿಯಲ್ಲಿ ಅವರು ಶಿಕ್ಷಕರಾಗಿದ್ದರು. 1946 ಮೀರತ್ ನಲ್ಲಿ ನಡೆಯುತ್ತೆ. ನೆಕ್ಸ್ಟ್ ಪ್ರೆಸಿಡೆಂಟ್ ಯಾರು ಅಂದ್ರೆ JB ಕೃಪಲಾನಿ. ಹಾಗಾದ್ರೆ ಇಲ್ಲಿ ಮತ್ತೊಂದು ಪ್ರಶ್ನೆ ಬರುತ್ತೆ ನೋಡ್ರಿ. ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ಅಂದ್ರೆ 1947 ಆಗಸ್ಟ್ ನಲ್ಲಿ ನಮಗೆ ಸಿಕ್ತು, ಆಗಸ್ಟ್ 15. ಸೊ ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ಕಾಂಗ್ರೆಸ್ INC ಯ ಅಧ್ಯಕ್ಷರಾದವರು ಯಾರು ಅಂದ್ರೆ ಇವ್ರ ಹೆಸರು ಹೇಳ್ಬೇಕು, JB ಕೃಪಲಾನಿ ಅಂತ ಹೇಳಿ. ಮುಂದಿನ ಅಧಿವೇಶನ 1948 ಜೈಪುರ್ ನಲ್ಲಿ ನಡೆಯುತ್ತೆ. ಸೊ ಜೈಪುರ್ ನಿಮ್ಗೆ ಗೊತ್ತಿದೆ, ರಾಜಸ್ಥಾನದಲ್ಲಿ ಬರುವಂತ ಒಂದು ಸಿಟಿ. ಸೊ ಇಲ್ಲಿ ಅಧ್ಯಕ್ಷರಾದವರು ಯಾರಂದ್ರೆ ಪಟ್ಟಾಭಿ ಸೀತಾರಾಮಯ್ಯ. ಸೊ ಭಾರತಕ್ಕೆ ಸ್ವತಂತ್ರ ದೊರಕಿದ ನಂತರ ನಡೆದ ಮೊದಲ ಅಧಿವೇಶನ ಅಂತ ಕೇಳಿದಾಗ ಇದನ್ನೇ ಹೇಳ್ಬೇಕು, 1948 ಜೈಪುರ್ ಅಧಿವೇಶನ. ಮತ್ತೆ ಈ ಅಧಿವೇಶನದಲ್ಲಿ JVP ಕಮಿಟಿಯನ್ನ ರಚನೆ ಮಾಡಲಾಯಿತು. JVP ಅಂದ್ರೆ ಏನಂದ್ರೆ, J ಅಂದ್ರೆ ಜವಾಹರ್ಲಾಲ್ ನೆಹರು, V ಅಂದ್ರೆ ವಲ್ಲಭಾಯ್ ಪಟೇಲ್, P ಅಂದ್ರೆ ಪಟ್ಟಾಭಿ ಸೀತಾರಾಮಯ್ಯ. ಸೊ ಇದಿಷ್ಟು INC ಅಧಿವೇಶನಗಳ ವಿಶೇಷತೆ ದೀರ್ಘವಾಗಿ ಚರ್ಚೆ ಮಾಡ್ತಾ ಬಂದಿದ್ದೇನೆ. ನೋಡಿದ್ರಲ್ಲ, ಖುಷಿ ಆಯ್ತಾ? ಹಾಗಾದ್ರೆ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಅನ್ನ ಮಾಡಿ, ಶೇರ್ ಮಾಡಿ. ಇನ್ನು ತಾವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.